Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಶ್ಚಿಮದ ಗಡಿಯಲ್ಲಿ ಆಪರೇಷನ್ ಸಿಂಧೂರ್ ನಡೆಸಿದ ನಂತರ ಈಗ ಪೂರ್ವ ಗಡಿಯಲ್ಲೂ ಭಾರತ ಹೊಸ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಅರುಣಾಚಲ ಪ್ರದೇಶದ ಲಾಂಗ್ಡಿಂಗ್ ಜಿಲ್ಲೆಯ ಭಾರತ ಮಯನ್ಮಾರ್ ಗಡಿ ಭಾಗದಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ಆಲ್ರೆಡಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ KYA ಸಂಘಟನೆಗೆ ಸೇರಿದ ಇಬ್ಬರು ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ. ಇವರನ್ನ ಮೇಜರ್ ನಾಕ್ಲುಂಗ್ ಮತ್ತು ಲ್ಯಾನ್ಸ್ ಕಾರ್ಪೊರಲ್ ನೆಯುಂಗ್ ಅಂತ ಗುರುತಿಸಲಾಗಿದೆ. ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಇವರು ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು. ಭದ್ರತಾ ಪಡೆಗಳು ಗಸ್ತು ತಿರುಗೋ ವೇಳೆ ಇದನ್ನ ಪತ್ತೆ ಹಚ್ಚಿದ್ರು. ಇವರನ್ನ ಬೆನ್ನಟ್ಟಿ ಹೊರಟಾಗ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿಯಾಯಿತು. ಸುದೀರ್ಘ ಕಾಳಗದಲ್ಲಿ ಸೇನೆ ಉಗ್ರರನ್ನ ರಿಮೂವ್ ಮಾಡಿದೆ. ಸದ್ಯ ಆಪರೇಷನ್ ಇನ್ನೂ ನಡೀತಾ ಇದ್ದು ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಅಂದಹಾಗೆ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅಂದ್ರೆ KYA ಹೆಸರಿನ ಈ ಗುಂಪನ್ನ ಭಾರತ ಸರ್ಕಾರ ಉಗ್ರರು ಅಂತ ಆಲ್ರೆಡಿ ಘೋಷಿಸಿದೆ. ಪಾಕ್ ಮತ್ತು ಚೀನಾಗಳು ಕೂಡ ಇವರಿಗೆ ಹಣ ಆಯುಧಗಳನ್ನು ಕೊಡ್ತಾ ಇದ್ದಾರೆ. ಕೊಡಿ ಭಾರತ ಕಾಟ ಕೊಡಿ ಅಂತ. ಈ ಗುಂಪು ಹೆಚ್ಚಾಗಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಆಪರೇಟ್ ಆಗುತ್ತೆ. ಈ ಗುಂಪಿಗೆ ದೊಡ್ಡ ಹಿಸ್ಟ್ರಿ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ವಾಸಿಸೋ ನಾಗಾ ಅನ್ನೋ ಜನಾಂಗೀಯ ಗುಂಪಿಗಾಗಿ ಇಂಡಿಪೆಂಡೆಂಟ್ ಕಂಟ್ರಿ ಕಟ್ತೀವಿ ಅಂತ ಅವ್ರನ್ನ ಭಾವನಾತ್ಮಕವಾಗಿ ಪ್ರಚೋದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 1980ರಲ್ಲಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCN ಅನ್ನೋ ಪ್ರತ್ಯೇಕತಾವಾದಿ ಗುಂಪು ರಚನೆಯಾಗಿತ್ತು. ನಂತರ ಈ ಗುಂಪು 1988ರಲ್ಲಿ ಎರಡು ಬಣವಾಗಿ ಒಡೆಯಿತು. ಒಂದು NSCN-IM ಮತ್ತು NSCN-K ಅಂತ. ಅದರಲ್ಲಿ NSCN-IM ಗುಂಪು ಭಾರತದೊಂದಿಗೆ ಶಾಂತಿ ಮಾತುಕತೆಗೆ ಮುಂದಾಗಿದೆ. ಆದರೆ NSCN-K ಬಣ ಮಾತ್ರ ತನ್ನ ಹಳೆ ಚಾಳಿ ಬಿಟ್ಟಿಲ್ಲ. ಚೀನಾ ಮತ್ತು ಪಾಕಿಸ್ತಾನ ಇಬ್ರು ಹಣ ಆಯುಧ ಕೊಡೋದ್ರಿಂದ ಇವರು ಆಗಾಗ ಇಲ್ಲಿ ಕುತಂತ್ರ ನಡೆಸ್ತಾನೆ ಇರ್ತಾರೆ. ಸದ್ಯ ಈ ಬಣ ಮಯನ್ಮಾರ್ನಿಂದ ಆಪರೇಟ್ ಆಗ್ತಾ ಇದ್ದು ಗಡಿಯಲ್ಲಿ ಅಲ್ಲೊಂದು ಇಲ್ಲೊಂದು ಗುಂಡಿನ ದಾಳಿ ಮಾಡ್ತಾ ಇರ್ತಾರೆ. ಈಗ ಈ ಉಗ್ರರನ್ನೇ ನಮ್ಮ ಪಡೆಗಳು ಬೆನ್ನಟ್ಟಿ ಮೇಲೆ ಕಳಿಸಿದ್ದಾರೆ. ಇವ್ರ ಜೊತೆಗೆ ಇನ್ನು ಯಾರ್ಯಾರು ಇದ್ದಾರೆ ಅಂತ ಕೂಡ ಹುಡುಕಾಟ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಮಣಿಪುರದ ಚಾಂದೇಲ್ ಜಿಲ್ಲೆಯಲ್ಲಿ ನಮ್ಮ ಸೇನೆ 10 ಉಗ್ರಗಾಮಿಗಳನ್ನು ಹೊಡೆದಾಕಿತ್ತು. ಅದರ ಬೆನ್ನಲ್ಲೇ ಈ ಹೊಸ ಆಪರೇಷನ್ ಶುರುವಾಗಿದೆ. ಏನು ಆಯ್ತಾ, ಜಮ್ಮು ಕಾಶ್ಮೀರದಲ್ಲಿ NIA ದೊಡ್ಡ ರೇಡ್ ನಡೆಸಿದೆ. ಭಯೋತ್ಪಾದಕ ಸಂಚು ಕೇಸ್ನ ತನಿಖೆಯ ಭಾಗವಾಗಿ 32 ಕಡೆ ರೇಡ್ ನಡೆಸಲಾಗಿದೆ. ಹುಟ್ಟುತ್ತಲೇ ಕ್ರೌರ್ಯ ತುಂಬಿಕೊಂಡು ದ್ವೇಷ ತುಂಬಿಕೊಂಡು ಹುಟ್ಟಿದ ಪಾಕಿಸ್ತಾನ ಮತ್ತೆ ತನ್ನ ಪಾತಕ ಕೆಲಸವನ್ನು ಮುಂದುವರೆಸಿದೆ. ಈಗ ತನ್ನ ದೇಶದ ಒಳಗಿರೋ ಮುಸ್ಲಿಮರ ಮೇಲೇನೆ ತಿರುಗಿ ಬಿದ್ದಿದೆ. ಪಾಕಿಸ್ತಾನದಲ್ಲಿರೋ ಅಹಮದಿಯಾ ಮುಸ್ಲಿಮರ ಮೇಲೆ ಧಾರ್ಮಿಕ ಹಕ್ಕುಗಳನ್ನು ಕಿತ್ತುಕೊಂಡು ಪಾಕ್ ಸರ್ಕಾರ ಕ್ರೂರ ಆದೇಶ ಹೊರಡಿಸಿದೆ. ಕ್ರೂರ ಆದೇಶ. ಜೂನ್ 7ನೇ ತಾರೀಕು ನಡೆಯಲಿರೋ ಬಕ್ರೀದ್ ಆಚರಣೆಯನ್ನ ಅಹಮದಿ ಮುಸ್ಲಿಮರು ಮಾಡುವಂತಿಲ್ಲ ಅಂತ ಆರ್ಡರ್ ಪಾಸ್ ಮಾಡಿದೆ. ಈ ಹಬ್ಬದ ವೇಳೆ ಅಹಮದಿ ಮುಸ್ಲಿಮರು ಕುರ್ಬಾನಿ ಆಚರಿಸುವಂತಿಲ್ಲ, ಅಂದ್ರೆ ಪ್ರಾಣಿಗಳನ್ನ ಬಲಿ ಕೊಡುವಂತಿಲ್ಲ. ಎಲ್ಲಾದ್ರೂ ಅಪ್ಪಿತಪ್ಪಿ ಆಚರಿಸಿದರೆ ಅಂತವ್ರ ಮೇಲೆ 5 ಲಕ್ಷ ಪಾಕಿಸ್ತಾನ ರೂಪಾಯಿ ದಂಡ ಹಾಕ್ತೀವಿ ನೀವು ಹಬ್ಬ ಮಾಡಿದ್ರೆ ಅಂತ ಅಹಮದಿಯಾ ಮುಸ್ಲಿಮರನ್ನ ಎಚ್ಚರಿಸಲಾಗಿದೆ. ಇಷ್ಟು ಮಾತ್ರವಲ್ಲದೆ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ಕಾರಣಕ್ಕೆ ಅಧಿಕಾರಿಗಳು ಅಹಮದಿ ಮುಸ್ಲಿಮರ ಮೇಲೆ ಮನಸೋ ಇಚ್ಛೆ ನಡೆದುಕೊಳ್ತಿದ್ದಾರೆ. ಈ ಆಚರಣೆ ನಡೆಸೋದಿಲ್ಲ ಅಂತ ಅಫಿಡವಿಟ್ಗೆ ಸೈನ್ ಹಾಕೋಕೆ ಫೋರ್ಸ್ ಮಾಡ್ತಿದ್ದಾರೆ. ಸೈನ್ ಯಾರು ಹಾಕಲ್ಲ ಅಂತಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಕಿರುಕುಳ ಕೊಡಲಾಗ್ತಾ ಇದೆ. ಸೈನ್ ಹಾಕಿ ಅಂತ ಪ್ರೆಷರ್ ಹೇರಲಾಗ್ತಾ ಇದೆ. ಅದಕ್ಕೆ ಪಾಕಿಸ್ತಾನದ ಹ್ಯೂಮನ್ ರೈಟ್ಸ್ ಕಮಿಷನ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಪಾಕ್ ಸರ್ಕಾರ ಈ ರೀತಿ ವಿಚಿತ್ರವಾಗಿ ನಡೆದುಕೊಂಡು ಅಹಮದಿ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯ ಕಿತ್ತುಕೊಳ್ತಾ ಇದೆ ಅಂತ ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗನೇ ಕಿಡಿಕಾರಿದೆ. ಅಂದಹಾಗೆ ಅಹಮದಿಯರು ಅನ್ನೋದು ಮುಸ್ಲಿಂ ಸಮುದಾಯದಲ್ಲಿ ಒಂದು ಚಿಕ್ಕ ಪಂಗಡ ಪಾಕಿಸ್ತಾನದಲ್ಲಿ. 1889ರಲ್ಲಿ ಭಾರತದ ಅಮೃತ್ಸರ್ನಲ್ಲಿರೋ ಕಾದಿಯಾನ್ ಅನ್ನೋ ನಗರದಲ್ಲಿ ಧಾರ್ಮಿಕ ನಾಯಕ ಮಿರ್ಜಾ ಗುಲಾಂ ಅಹಮದ್ ಸ್ಥಾಪಿಸಿದ್ರು. ಈ ಅಹಮದಿಗಳು ಇಸ್ಲಾಂ ಪ್ರಚಾರ ಮಾಡೋಕೆ ಮಿರ್ಜಾ ಗುಲಾಂ ಅಹಮದ್ರನ್ನ ದೇವರು ಕಳಿಸ್ಕೊಟ್ರು ಅಂತ ನಂಬ್ತಾರೆ. ಅಂದ್ರೆ ಅವರು ಒಬ್ಬರು ಪ್ರವಾದಿ ಅಂತ ನಂಬ್ತಾರೆ. ಆದರೆ ಈ ನಂಬಿಕೆಯನ್ನ ಶಿಯಾ ಮತ್ತು ಸುನ್ನಿ ಮುಸ್ಲಿಮರು ಇಬ್ಬರು ನಿರಾಕರಿಸ್ತಾರೆ. ಹೀಗಾಗಿ 1974ರಲ್ಲಿ ಪಾಕಿಸ್ತಾನದ ಸಂವಿಧಾನದಲ್ಲಿ ಈ ಪಂಗಡವನ್ನ ಮುಸ್ಲಿಮರೇ ಅಲ್ಲ ಅಂತ ಲೇಬಲ್ ಮಾಡಿದ್ರು.
ಅವ್ರನ್ನ ಮುಸ್ಲಿಮೇತರರು ಅಂತ ಹೊರಗೆ ಹಾಕಲಾಯಿತು. ಸೊ ಇವರಿಗಿದ್ದ ಧಾರ್ಮಿಕ ಹಕ್ಕುಗಳನ್ನು ಕಿತ್ಕೊಂಡ್ರು. ಇದೀಗ ಅಹಮದಿಯಾ ಮುಸ್ಲಿಮರಿಗೆ ಓಪನ್ ಆಗಿ ಇವರು ಇಸ್ಲಾಂ ಧರ್ಮವನ್ನು ಫಾಲೋ ಮಾಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಿ, ನೀವು ಧರ್ಮವನ್ನು ಫಾಲೋ ಮಾಡಿದ್ರೆ 5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಅಂತೆಲ್ಲ ಬೆದರಿಕೆ ಹೊಡ್ತಾ ಇದ್ದಾರೆ. ಸೈನ್ ಹಾಕಿ ಅಫಿಡವಿಟ್ಗೆ ಅಂತ ಸೈನ್ ಎಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ. ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ ಪಾಕಿಸ್ತಾನದವರು. ಏನೋ ಒಬ್ಬರ ಮೇಲೊಬ್ರು ಟ್ಯಾರಿಫ್ ಹೇರಿ ಟ್ರೇಡ್ ವಾರ್ ನಡೆಸ್ತಾ ಇರೋ ಅಮೆರಿಕ ಮತ್ತು ಚೀನಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಬರೋಬ್ಬರಿ 1.5 ಗಂಟೆ ಕಾಲ ಮಾತುಕತೆ ನಡೆಸಿದ್ದಾರೆ. 2 ದೇಶಗಳ ವ್ಯಾಪಾರ, ದ್ವಿಪಕ್ಷೀಯ ಸಂಬಂಧ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಟ್ರಂಪ್, ವೆರಿ ಗುಡ್, ಚೆನ್ನಾಗಿ ಮಾತುಕತೆ ನಡೆದಿದೆ, 2 ದೇಶಗಳು ಒಳ್ಳೆ ಕನ್ಕ್ಲೂಷನ್ಗೆ ಬಂದಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಆದಷ್ಟು ಬೇಗ ಅಮೆರಿಕ ಮತ್ತು ಚೀನಾದ ವ್ಯಾಪಾರ ನಿಯೋಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿವೆ. ಅಧ್ಯಕ್ಷ ಶಿ ಜಿನ್ಪಿಂಗ್ ನನಗೆ ಮತ್ತೆ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ಗೆ ಬನ್ನಿ ಚೀನಾಗೆ ಅಂತ ಕರೆದಿದ್ದಾರೆ. ನಾನು ಕೂಡ ಶಿ ಜಿನ್ಪಿಂಗ್ಗೆ ಬನ್ನಿ ಅಮೆರಿಕಾಗೆ ಅಂತ ಹೇಳಿ ಅವ್ರಿಗೂ ಆಹ್ವಾನ ಕೊಟ್ಟೆ. 2 ಗ್ರೇಟ್ ದೇಶಗಳ ಅಧ್ಯಕ್ಷರಾಗಿರೋ ನಾವು ಇಂಥ ಒಂದು ಬೆಳವಣಿಗೆಯನ್ನು ಎದುರು ನೋಡ್ತಾ ಇದ್ವಿ. ಇವತ್ತಿನ ಈ ಮಾತುಕತೆಯಲ್ಲಿ ಮುಖ್ಯವಾಗಿ ವ್ಯಾಪಾರದ ಮೇಲೆ ಫೋಕಸ್ ಮಾಡಲಾಗಿತ್ತು. ರಷ್ಯಾ, ಯುಕ್ರೇನ್ ಅಥವಾ ಇರಾನ್ಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಸಂಬಂಧ ವೃದ್ಧಿ ಆಗಬೇಕಾದ್ರೆ 2 ಕಡೆಯವರು ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಸಂಬಂಧವನ್ನು ಮ್ಯಾನೇಜ್ ಮಾಡಬೇಕು. ಸಂಬಂಧಗಳಿಗೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆಗೆದುಹಾಕಿ ದೀರ್ಘಕಾಲದ ಶಾಂತಿ ಮತ್ತು ಸಹಯೋಗಕ್ಕೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಜಿನ್ಪಿಂಗ್ ಟ್ರಂಪ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ತೈವಾನ್ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡಿ ಸಂಘರ್ಷ ಆಗದಂತೆ ನೋಡ್ಕೊಳ್ಳಿ ಅಂತ ವಾರ್ನ್ ಮಾಡಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಸ್ ರಿಪೋರ್ಟ್ ಮಾಡಿವೆ. ಅಂದ್ರೆ ಜಾಸ್ತಿ ತೈವಾನಿಗೆ ಶಸ್ತ್ರಾಸ್ತ್ರ, ದುಡ್ಡು, ಕಾಸು, ಟೆಕ್ನಾಲಜಿ ಹೆಲ್ಪ್ ಎಲ್ಲ ಕೊಡಬೇಡಿ, ಅದು ನಮ್ದು, ಪ್ರತ್ಯೇಕವಾಗಿಡೋಕೆ ಟ್ರೈ ಮಾಡಬೇಡಿ ಅಂತ ವಾರ್ನಿಂಗ್ ಅಷ್ಟೇ ಇದು ಜಿನ್ಪಿಂಗ್ ಟ್ರಂಪ್ಗೆ. ಏನೋ ಪಾಕಿಸ್ತಾನದ ಮುಖವಾಡ ಬಯಲಿಗೆಳೆಯುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿರೋ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ಅಮೆರಿಕದಲ್ಲಿತ್ತು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಮೀಟ್ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಕಾಲ ಜೆಡಿ ವಾನ್ಸ್ ಜೊತೆ ಈ ನಿಯೋಗ ಮಾತುಕತೆ ನಡೆಸಿದೆ. ಆಪರೇಷನ್ ಸಿಂಧೂರ್ ಮತ್ತು ಭಯೋತ್ಪಾದನೆ ವಿಚಾರದಲ್ಲಿ ಭಾರತದ ನಿಲುವಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ತರೂರ್, ಪಾಕಿಸ್ತಾನ ಮತ್ತೊಮ್ಮೆ ಭಾರತದಲ್ಲಿ ಉಗ್ರದಾಳಿ ನಡೆಸಿದ್ರೆ ಭಾರತದ ಕ್ರಮ ಹೀಗೆ ಇರುತ್ತೆ, ದಾಳಿ ಮಾಡೇ ಮಾಡ್ತೀವಿ. ಸದ್ಯ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಪಾಸ್ ಮಾಡಲಾಗಿದೆ ಅಷ್ಟೇ ಅಂತ ಜೆಡಿ ವ್ಯಾನ್ಸ್ಗೆ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ವ್ಯಾನ್ಸ್, ಭಯೋತ್ಪಾದನೆ ವಿರುದ್ಧ ಹೋರಾಡುವಲ್ಲಿ ಭಾರತಕ್ಕೆ ಅಮೆರಿಕದ ಸಪೋರ್ಟ್ ಇದ್ದೇ ಇದೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕು ಭಾರತಕ್ಕಿದೆ, ಭಾರತ ನೀಡಿದ ಪ್ರತ್ಯುತ್ತರ ಲಾಜಿಕಲ್ ಅಂತ ಸಪೋರ್ಟ್ ಮಾಡಿದ್ದಾರೆ ಅಂತ ದೊಡ್ಡ ಇನ್ಫಾರ್ಮೇಶನ್ ಬರ್ತಾ ಇದೆ, ಆ ರೀತಿ ವರದಿ ಆಗ್ತಾ ಇದೆ. ಆದರೆ ಓಪನ್ ಆಗಿ ಪಬ್ಲಿಕ್ ಡೊಮೇನ್ನಲ್ಲಿ ಈ ರೀತಿ ಜೆಡಿ ವ್ಯಾನ್ಸ್ ಹೇಳಿಲ್ಲ. ಆದರೆ ಭೇಟಿ ನಂತರ ಶಶಿ ತರೂರ್ ಮಾತನಾಡಿದ್ದಾರೆ, ವ್ಯಾನ್ಸ್ಗೆ ಭಾರತದ ನಿಲುವನ್ನು ಕ್ಲಿಯರ್ ಮಾಡಿದ್ದೀವಿ, ಉಗ್ರರು ಮತ್ತು ಅವರಿಂದ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರು ಇಬ್ಬರನ್ನ ಒಂದೇ ರೀತಿ ಕಾಣೋ ಹಾಗಿಲ್ಲ ಅಂತ ಹೇಳಿದ್ದೀವಿ. ಜೆಡಿ ವ್ಯಾನ್ಸ್ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತರೂರ್ ಹೇಳಿದ್ದಾರೆ. ಇನ್ನು ಅಮೆರಿಕದಲ್ಲಿ ಪ್ರೆಸ್ ಬ್ರೀಫಿಂಗ್ ನಡೆಸಿದ ತರೂರ್ಗೆ ಸರ್ಪ್ರೈಸ್ ಎದುರಾಗಿದೆ. ಒಬ್ಬ ರಿಪೋರ್ಟರ್ ನಿಂತ್ಕೊಂಡು ಪ್ರಶ್ನೆ ಕೇಳೋಕೆ ನಿಂತರು, ಹಿಂಗೆಲ್ಲ ಮಾಡಂಗಿಲ್ಲ, ಅದು ನನ್ನ ಮಗ, ಅದು ಮಗನ ಹತ್ರ ಪ್ರಶ್ನೆ ಕೇಳಿಸ್ಬೇಡಿ ಅಂತ ಹೇಳಿ ನಕ್ರು ತರೂರ್. ಆಮೇಲೆ ವಾಷಿಂಗ್ಟನ್ ಪೋಸ್ಟ್ನ ಪತ್ರಕರ್ತರಾಗಿರೋ ಇಶಾಂತ್ ತರೂರ್, ಶಶಿ ತರೂರ್ರ ಮಗ, ಆ ಪ್ರೆಸ್ ಬ್ರೀಫಿಂಗ್ನಲ್ಲಿ ಪ್ರಶ್ನೆ ಕೇಳಿದ್ರು. ಬೇರೆ ಬೇರೆ ರಾಷ್ಟ್ರಗಳ ಸರ್ಕಾರಗಳೊಂದಿಗೆ ಡಿಸ್ಕಸ್ ಮಾಡಿ ಬಂದಿದ್ದೀರಾ, ಹೀಗಿರುವಾಗ ಪಹಲ್ಗಾಮ್ ಉಗ್ರದಾಳಿಯನ್ನ ಪಾಕಿಸ್ತಾನವೇ ಮಾಡಿದ್ದು ಅಂತ ಹೇಳೋಕೆ ಎವಿಡೆನ್ಸ್ ಕೇಳ್ತಿದಾರಲ್ಲ, ನಿಮ್ಮ ಹತ್ರ ಇದೆಯಾ? ಇದ್ರ ಬಗ್ಗೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತರೂರ್ ಉತ್ತರಿಸಿ, ಈ ವಿಚಾರವಾಗಿ ಯಾರಿಗೂ ನಮ್ಮ ಮೇಲೆ ಡೌಟ್ ಇಲ್ಲ, ಯಾರು ಕೂಡ ನಮ್ಮ ಬಳಿ ಎವಿಡೆನ್ಸ್ ಕೇಳಿಲ್ಲ, ಕೆಲ ಮೀಡಿಯಾಗಳು ಕೇಳಿವೆ ಅಷ್ಟೇ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಬಲವಾದ ಸಾಕ್ಷ್ಯ ಸಿಕ್ಕಿನೇ ಭಾರತ ಆಪರೇಷನ್ ಸಿಂಧೂರ್ ನಡೆಸ್ತು. ಸಾಕ್ಷ್ಯ ಸಿಕ್ಕಿಲ್ಲ ಅಂದ್ರೆ ಭಾರತ ಈ ರೀತಿ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರಿಯಾದ ಪ್ರೂಫ್ ಇಲ್ಲದೆ ಸುಮ್ಮನೆ ದಾಳಿ ಮಾಡೋ ರಾಷ್ಟ್ರ ಭಾರತ ಅಲ್ಲ. ನಾವು ಉಗ್ರರನ್ನ ಐಡೆಂಟಿಫೈ ಕೂಡ ಮಾಡಿದ್ದೀವಿ, ಜೊತೆಗೆ ನಮ್ಮ ಹತ್ರ ಇಂಟೆಲಿಜೆನ್ಸ್ ಕೂಡ ಇದೆ. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಯಾವ ರೀತಿ ನಾವು ಏನೇ ಎವಿಡೆನ್ಸ್ ಅದನ್ನ ಪಬ್ಲಿಕ್ ಡೊಮೇನ್ ಅಲ್ಲಿ ಇಟ್ಟರೂ ಕೂಡ ಪಾಕಿಸ್ತಾನ ಹೆಂಗ್ ನಿರಾಕರಿಸ್ತಾ ಬಂದಿದೆ. ಅದು ಮುಂಬೈ ದಾಳಿ ಟೈಮ್ನಲ್ಲಿ ಕೂಡ ಜೀವಂತ ಉಗ್ರ ಸೆರೆ ಸಿಕ್ಕು ಬಾಯ್ಬಿಟ್ರು ಕೂಡ ಅಮೆರಿಕದ ಇಂಟೆಲಿಜೆನ್ಸ್ನವರೇ ಖುದ್ದು ಕಾಲ್ಸ್ನ ಇಂಟರ್ಸೆಪ್ಟ್ ಮಾಡಿ ಮಾಹಿತಿ ಕೊಟ್ಟರು ಕೂಡ ಪಾಕಿಸ್ತಾನ ಎಂತ ನಾಟಕ ಮಾಡ್ತು, ಏನೂ ಆಕ್ಷನ್ ತಗೊಂಡಿಲ್ಲ. ಅದೆಲ್ಲವನ್ನ ಈ ಹಿಂದಿನ ಕೇಸಸ್ ಎಲ್ಲ ಮುಂದೆ ಇಟ್ಟು ಅವ್ರಿಗೆ ಏನು ಎವಿಡೆನ್ಸ್ ಕೊಟ್ಟರು ವೇಸ್ಟ್, ಅವ್ರೇನು ಆಕ್ಷನ್ ತಗೊಳ್ಳಲ್ಲ, ನಾವೇ ತಗೊಳ್ತೀವಿ ಅಂತ ತರೂರ್ ಹೇಳಿದ್ರು. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಅಂತ ಕರೆಯಲಾಗೋ ಖ್ವಾಜಾ ಆಸಿಫ್ ಶಿಮ್ಲಾ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ. ಶಿಮ್ಲಾ ಒಪ್ಪಂದವನ್ನ ಡೆಡ್ ಡಾಕ್ಯುಮೆಂಟ್, ಅಂದರೆ ಉಪಯೋಗ ಇಲ್ಲದ ಒಪ್ಪಂದ ಅಂತ ಕರೆದಿದ್ದಾರೆ. ನಾವೀಗ 1948ರ ಪರಿಸ್ಥಿತಿಗೆ ವಾಪಸ್ ಹೋಗಿದ್ದೀವಿ. ಸೊ LOC ಈಗ ಕೇವಲ ಒಂದು ಕದನ ವಿರಾಮದ ರೇಖೆ, ಸೀಸ್ ಫೈರ್ ಲೈನ್ ಅಷ್ಟೇ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಭಾರತ ಏನು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಈ ಮಾತನ್ನ ಅಲ್ಲಗಳೆದಿದೆ. ನಾವು ಈ ರೀತಿ ಯಾವುದೇ ಒಪ್ಪಂದ ರದ್ದು ಮಾಡಿಲ್ಲ, ಶಿಮ್ಲಾ ಒಪ್ಪಂದ ಇನ್ನೂ ಹಾಗೆ ಚಾಲ್ತಿಯಲ್ಲಿದೆ ಅಂತ ವಿದೇಶಾಂಗ ವಕ್ತಾರ ಅಧಿಕೃತವಾಗಿ ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಲಾನ್ ಮಸ್ಕ್ ನಡುವಿನ ಜಗಳ ತಾರಕಕ್ಕೇರಿದೆ. ಭೀತಿ ಜಗಳ ಆಡೋಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಟ್ಯಾಕ್ಸ್ ಮತ್ತು ಇಮಿಗ್ರೇಷನ್ ಪ್ಯಾಕೇಜ್ ಪರಿಚಯಿಸುವ ಬಿಲ್ ವಿಚಾರವಾಗಿ ಮಸ್ಕ್ ಕಾಮೆಂಟ್ ಮಾಡಿದ್ರು, ಕಿಲ್ ದಿಸ್ ಬಿಲ್ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಬಿಲ್ ವ್ಯರ್ಥ ಖರ್ಚಿನ ದೊಡ್ಡ ರಾಶಿ ಅಂತ ಕರೆದಿದ್ದಾರೆ. ಇದೇ ವೇಳೆ ಮಸ್ಕ್ 1992ರಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಜೆಫ್ರಿ
ಎಫ್ಸ್ಟೀನ್ ಜೊತೆಯಾಗಿರೋ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಅಲ್ಲದೆ ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಟ್ರಂಪ್ ಹೆಸರಿದೆ, ಹೀಗಾಗಿ ಆ ಫೈಲ್ಸ್ ನ ಸೀಲ್ ಮಾಡಿಟ್ಟಿದ್ದಾರೆ ಅಂತ ಮಸ್ಕ್ ಹೇಳಿದ್ದಾರೆ. ಅಂದಹಾಗೆ ಜೆಫ್ರಿ ಎಫ್ಸ್ಟೀನ್ ಮಕ್ಕಳ ಲೈಂಗಿಕ ಅಪರಾಧಿ ಮತ್ತು ಕಳ್ಳ ಸಾಗಾಣಿಕೆದಾರ. ಯುವತಿಯರ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿದ ಹಲವಾರು ಆರೋಪಗಳನ್ನು ಫೇಸ್ ಮಾಡಿದ್ರು. ಉನ್ನತ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳಿಗೆ ಅಪ್ರಾಪ್ತ ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪ ಕೂಡ ಈತನ ಮೇಲಿದೆ. ಈಗ ಅದೇ ವ್ಯಕ್ತಿ ಜೊತೆಗೆ ಟ್ರಂಪ್ ಇರೋ ವಿಡಿಯೋವನ್ನ ಮಸ್ಕ್ ಶೇರ್ ಮಾಡಿದ್ದಾರೆ. ಅಲ್ಲದೆ ಈಗ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನ ಬೆಂಬಲವಿಲ್ಲದೆ ಇದ್ರೆ ಟ್ರಂಪ್ ಚುನಾವಣೆಯಲ್ಲಿ ಸೋಲ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಟ್ರಂಪ್ ಮೇಲೆ ದೋಷಾರೋಪಣೆ ಹೊರಡಿಸೋ ಪೋಸ್ಟ್ಗೆ, ಇಂಪೀಚ್ಮೆಂಟ್ ಮಾಡೋ ಪೋಸ್ಟ್ಗೆ, ಅಂದ್ರೆ ಅಧಿಕಾರದಿಂದ ಅವರನ್ನ ಕೆಳಗಿಳಿಸೋ ಪೋಸ್ಟ್ಗೆ ಮಸ್ಕ್ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ JD ವಾನ್ಸ್ ರನ್ನ ಆ ಜಾಗದಲ್ಲಿ ಅಧ್ಯಕ್ಷರನ್ನಾಗಿ ಮಾಡೋಕೆ ಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಮಸ್ಕ್ ಹೇಳಿದ್ದಾರೆ. ಇನ್ನು ಟ್ರಂಪ್ ಕೂಡ ಮಸ್ಕ್ಗೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ಸ್ ಮತ್ತು ಸರ್ಕಾರಿ ಸಬ್ಸಿಡಿಗಳನ್ನು ರದ್ದು ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ವಾಕ್ ಸಮರ ಮುಂದುವರೆದಿದೆ. ಮೊನ್ನೆ ತನಕ ಇಬ್ಬರು ಹೆಂಗೆ ಆಡ್ತಿದ್ರು ಅಂತ ಹೇಳಿದ್ರೆ, ಇಬ್ಬರು ಒಂದೇ ಚಡ್ಡಿ ಹಾಕ್ತೀವಿ ಅಂತ ಓಡಾಡ್ತಿದ್ರು. ಈಗ ಒಬ್ಬರು ಬಟ್ಟೆ ಇನ್ನೊಬ್ರು ಹರಿಲಿಕ್ಕೆ ಓಡಾಡ್ತಿದ್ದಾರೆ. ಈಗ ಮಸ್ಕ್ರ ಈ ಕಾಮೆಂಟ್ಸ್ಗೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿ, ಎಲಾನ್ ಮಸ್ಕ್ರಿಂದ ತುಂಬಾ ಬೇಸರವಾಗಿದೆ, ಈ ಬಿಲ್ ಬಗ್ಗೆ ನಮ್ಮೆಲ್ಲರಿಗಿಂತ ಜಾಸ್ತಿ ಮಸ್ಕ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಈಗ ಒಮ್ಮೆಲೆ ಮಸ್ಕ್ ಈ ರೀತಿ ನಡ್ಕೊಳ್ತಿದ್ದಾರೆ ಅಂತ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಯುಕ್ರೇನ್ನ ಸ್ಪೈಡರ್ ವೆಬ್ ದಾಳಿಗೆ ಪ್ರತಿಕಾರವಾಗಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 5 ಪ್ರಾಣ ಕಳೆದುಕೊಂಡಿದ್ದಾರೆ, 20 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಡ್ರೋನ್ ಮೂಲಕ ರಷ್ಯಾ ದಾಳಿ ನಡೆಸಿದೆ. ಸ್ಪೈಡರ್ ವೆಬ್ ಹೆಸರಲ್ಲಿ ಯುಕ್ರೇನ್ ಮಾಡಿದ ದಾಳಿಗೆ ಇದು ಪ್ರತಿಕಾರ ಅಂತ ಹೇಳಲಾಗ್ತಿದೆ. ರಷ್ಯಾದ ದಾಳಿ ಮುಂದುವರೆದಿದೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ಹಮಾಸ್ ಮೇಲಿನ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಪರಿಣಾಮ ಕಳೆದ 24 ಗಂಟೆಯಲ್ಲಿ ಸುಮಾರು 52 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಹಿಜ್ಬುಲ್ಲಾ ಜೊತೆಗಿನ ಕದನ ವಿರಾಮಕ್ಕೆ ಎಳ್ಳು ನೀರು ಬಿಟ್ಟಿದೆ. ಅಂಡರ್ ಗ್ರೌಂಡ್ ಡ್ರೋನ್ ಪ್ರೊಡಕ್ಷನ್ ಫೆಸಿಲಿಟಿಗಳನ್ನು ಗುರಿಯಾಗಿ ಬೇರೂತ್ನಲ್ಲಿ ದೊಡ್ಡ ದಾಳಿ ನಡೆಸಿದೆ. ಇರಾನ್ ಫಂಡ್ನಿಂದ ಹಿಜ್ಬುಲ್ಲಾಗಳು ಈ ಸೈಟ್ಗಳಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅನ್ನ ರೆಡಿ ಮಾಡ್ತಿದ್ದಾರೆ ಅಂತ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಇನ್ನು ಈ ದಾಳಿಗೆ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಮತ್ತು ಪ್ರಧಾನಿ ನವಾಫ್ ಸಲಾಂ ಖಂಡಿಸಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಕದನ ವಿರಾಮದ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಜಪಾನ್ನ ಐಸ್ಪೇಸ್ ಅನ್ನೋ ಕಂಪನಿ ಕೈಗೊಂಡಿದ್ದ ಚಂದ್ರಯಾನ ಮಿಷನ್ ಫೇಲ್ ಆಗಿದೆ. ಜಪಾನ್ನ ಐಸ್ಪೇಸ್ ಕಂಪನಿ ಹಾಕುಟೋ R2 ರೆಸಿಲೆನ್ಸ್ ಅನ್ನೋ ಮೂನ್ ಲ್ಯಾಂಡಿಂಗ್ ಮಿಷನ್ ಲಾಂಚ್ ಮಾಡಿತ್ತು. ಈ ಮಿಷನ್ ಪ್ರಕಾರ ಲ್ಯಾಂಡರ್ ಜೂನ್ 6ನೇ ತಾರೀಕು ಜಪಾನ್ ಸ್ಥಳೀಯ ಕಾಲಮಾನ 4:17 ಸುಮಾರಿಗೆ ಚಂದ್ರನ ಮೇಲ್ಮೈ ಮೇಲೆ ಇಳಿಬೇಕಾಗಿತ್ತು. ಆದರೆ ಲ್ಯಾಂಡಿಂಗ್ ವೇಳೆ ಸೆನ್ಸಾರ್ಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಇದರಿಂದ ಚಂದ್ರನ ಮೇಲ್ಮೈ ದೂರವನ್ನು ಸರಿಯಾಗಿ ಐಡೆಂಟಿಫೈ ಮಾಡೋಕೆ ಆಗಲಿಲ್ಲ. ಹೀಗಾಗಿ ಲ್ಯಾಂಡರ್ ಚಂದ್ರನ ಮೇಲ್ಮೈಗೆ ಹೋಗಿ ಕ್ರಾಶ್ ಆಗಿದೆ, ಅಪ್ಪಳಿಸಿದೆ. ಏನೋ ಭಾರತದಲ್ಲಿ ಬ್ಯಾಂಕ್ ವಂಚನೆ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಫೇಸ್ ಮಾಡ್ತಿರೋ ಮದ್ಯದ ಕಿಂಗ್ ಆಗಿದ್ದ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರೋಕೆ ಬಯಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದ ತನಿಖಾ ಸಂಸ್ಥೆಗಳು ನ್ಯಾಯಯುತವಾಗಿ ವಿಚಾರಣೆ ನಡೆಸಿದರೆ ಭಾರತಕ್ಕೆ ಮರಳೋದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಪಾಡ್ಕಾಸ್ಟ್ ನಲ್ಲಿ ಮಲ್ಯ ಈ ರೀತಿ ಹೇಳಿದ್ದಾರೆ. ಇದೇ ವೇಳೆ ಮಲ್ಯ, ನಾನು 2016ರಲ್ಲಿ ಭಾರತದಿಂದ ಓಡ್ ಬಂದಿದ್ದು, ಮುಂಚೆನೆ ಪ್ಲಾನ್ ಆಗಿತ್ತು ಬರೋದು, ಅದಕ್ಕೆ ಬಂದೆ, ಏನು ತಪ್ಪಿಸ್ಕೊಳ್ಳೋಕೆ ಬಂದಿದ್ದಲ್ಲ ಅಂತ ಹೇಳಿದ್ದಾರೆ. ಭಾರತದ ಬ್ಯಾಂಕ್ಗಳಿಗೆ ಸುಮಾರು 9,000 ಕೋಟಿ ರೂಪಾಯಿ ವಂಚಿಸಿರುವ ಆರೋಪವನ್ನು ಫೇಸ್ ಮಾಡ್ತಿದ್ದಾರೆ. ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ ಅಂತ ಲಂಡನ್ನಲ್ಲಿ ಕಾನೂನು ಹೋರಾಟ ಮಾಡ್ತಿದ್ದಾರೆ. ಅಂದಹಾಗೆ ಬ್ಯಾಂಕ್ಗಳಿಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ನಾನು ಕಟ್ ಆಗಿದೆ ಅಂತ ಮಲ್ಯ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.